ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಇವತ್ತು 4th ಡೇ ನೋಡಿ. ನಿನ್ನೆ ವಿಡಿಯೋ ನೋಡಿದ್ರ ಇಲ್ಲ, ತುಂಬಾನೇ ಇಂಪಾರ್ಟೆಂಟ್ ಅಂತೇಳಿ ನಾನು ನಿಮಗೆ ಮೆನ್ಷನ್ ಮಾಡಿ ಹೇಳಿದ್ದೆ. ಸೊ ವೆಯ್ಟ್ ಲಾಸ್ ಮಾಡೋರಿಗೆ ಬೆಸ್ಟ್ ವಿಡಿಯೋ ಆ್ಯಂಡ್ ವರ್ಕ್ ಮಾಡೋರ್ಗೂ ದ ಬೆಸ್ಟ್ ವಿಡಿಯೋ. ಯಾಕಂದರೆ ವೆಯ್ಟ್ ಲಾಸ್ ಬಾಂಬ್ಸ್ ಅಂತ ತೋರಿಸಿದ್ದೀನಲ್ಲ, ಸೊ ಅದಕ್ಕೇನೆ ಆ ವಿಡಿಯೋ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಈಗಲೇ ಹೋಗಿ ಚೆಕ್ ಮಾಡಿ ಫಸ್ಟ್ ಅದನ್ನು. ಸೊ ಡೇ 3 ಡಿಸ್ಕ್ರಿಪ್ಷನಲ್ಲಿ ಬೇಕಿದ್ರೆ ಕೊಡ್ತೀನಿ ಅಥವಾ ಎಂಡ್ ಕಾರ್ಡಲ್ಲಿ ಕೊಡ್ತೀನಿ, ಚೆಕ್ ಮಾಡಿ. ಇದೇ ರೆಸಿಪಿನ ನಾನು ತೋರಿಸಿರೋದು. ಇವತ್ತು ಇದೇ ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಳ್ತೀನಿ. ಟೇಸ್ಟು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆ್ಯಂಡ್ ಅರಿಶಿನ ಎಲ್ಲ ಇರುತ್ತಲ್ಲ, ಈಸಿಯಾಗಿ ಸಿಗುತ್ತೆ. ನೀವು ಸ್ವಲ್ಪ ಹುಡುಕಿ ನೋಡಿ ಸೂಪರ್ ಮಾರ್ಕೆಟ್ಗಳಲ್ಲಿ, ಆ ಥರ ಜಿಯೋ ಮಾರ್ಟ್ ಇದ್ದರೆ, ಈ ಥರ ಸ್ಮಾರ್ಟ್ ಬಜಾರ್ ಅಂತ ಕಡೆ ಎಲ್ಲ ಸಿಗುತ್ತೆ. ಒಂದ್ಸರಿ ಮಾಡಿ ಇಟ್ಕೊಂಡ್ರೆ ನಾವು ಹೇಳಿದ್ನಲ್ಲ 1 ಮಂತ್ವರೆಗೂ ಯೂಸ್ ಮಾಡ್ಬೋದು. ದಿನ ಒಂದು ಈ ಥರ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳೋದು. ಈಗ ಅದೇ ಇಲ್ಲ, ಬೇಗ ಒಂದು ಉಗುರು ಬೇರೆ ಇಲ್ಲ. ಸೊ ಜಸ್ಟ್ 1 ಕಪ್ ತಗೊಳ್ಳೋದು, ಹಿಂಗೆ ಹಾಕ್ಕೊಳ್ಳೋದು. ಬಿಸಿನೀರ ಕಾಯಿಸ್ಕೊಂಡಿರೋ ನೀರನ್ನ ಇದರಲ್ಲಿ ಹಾಕ್ಕೊಂಬಿಡೋದು. ಇಷ್ಟೇ. ಸೊ ಈಗ ಈ ಡ್ರಿಂಕ್ ತೊಗೊಂಡಾದ್ಮೇಲೆ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ಕೊಳ್ಳೋಣಂತೆ. ಸೊ ಫಸ್ಟ್ ಡ್ರಿಂಕ್ ತೊಗೊಂಡಾದ್ಮೇಲೆ ಖಾಲಿ ಹೊಟ್ಟೆಯಲ್ಲೇ ತೊಗೊಳ್ಳಿ. ಈ ಡ್ರಿಂಕ್ ಏನಿದೆ ಅಲ್ಲ, ಇದು ಎಂಟಿ ಸ್ಟಮಕಲ್ಲಿ ತೊಗೊಳ್ಳಿ ಬೆಳಗ್ಗೆ. ಇವನ್ ಇದು ಏನು ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತೀವಲ್ಲ, ಫಾಸ್ಟಿಂಗ್ ವಿಂಡೋ ಟೈಮಲ್ಲೂ ತಗೋಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಬಟ್ ಇದು ತೊಗೊಂಡಾದ್ಮೇಲೆ 1 ಅವರ್ ಗ್ಯಾಪ್ ಇರಬೇಕು. ಸೊ ಬ್ರೇಕ್ಫಾಸ್ಟಿಗೆ ಹೈ ಪ್ರೋಟೀನ್ ಇಡ್ಲಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ. ರೆಸಿಪಿನ ಶೇರ್ ಮಾಡ್ತೀನಿ, ಬನ್ನಿ. ಹೈ ಪ್ರೋಟೀನ್ ಇಡ್ಲಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ಮಾಡೋಕ್ಕೆ ನಮಗೆ ಬೇಕಾಗಿರೋದು ಹೆಸರು ಬೇಳೆ ಬೇಕು. ಈ 1 ಕಪ್ಪಷ್ಟು ಹೆಸರು ಬೇಳೆಯಿಂದ ನಮಗೆ ಒಂದು 12 ಇಡ್ಲಿ ಆಗುತ್ತೆ ನೋಡಿ. 3 ಪ್ಲೇಟ್ಸ್ ಅಷ್ಟು ಇಡ್ಲಿನ ನಾವು ಮಾಡ್ಕೋಬೋದು. ಕ್ವಾಂಟಿಟಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಈ ಥರ ಮನೆಯಲ್ಲಿ ಸ್ಮಾಲ್ ಕಪ್ಸ್ ಇರುತ್ತಲ್ಲ, ಜಾಮೂನ್ ಕಪ್ಸ್ ಆ ಥರ, ಅದರಲ್ಲಿ ನಾನು 1 ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡು ಚೆನ್ನಾಗಿ ಒಂದು 3 ರಿಂದ 4 ಸಲ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಹಿಂದಿನ ದಿನ ನೈಟೇ ಇದನ್ನು ನೆನೆಸಿಟ್ಟಿದೆ. ಸೊ ಮಿನಿಮಮ್ ಒಂದು 2 to 3 ಅವರ್ಸ್. ಸೊ ಒಂದು 3 ಅವರ್ಸ್ ಆದರೂ ಇದನ್ನ ನೆನೆಸಿಟ್ರೆ ಚೆನ್ನಾಗಿ. ಸೊ ನೋಡಿ, ನಾನು ಓವರ್ ನೈಟ್ ಇದನ್ನೆಲ್ಲ ಚೆನ್ನಾಗಿ ನೆನೆಸಿಟ್ಮೇಲೆ ಈಗ ಒಂದು ಮಿಕ್ಸಿ ಜಾರಿಗೆ ಏನೇನೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಅನ್ನೋದು ನೋಡ್ಕೊಳ್ಳಿ. ಒಂದು 2 ಇಂಚಷ್ಟು ಹಸಿ ಶುಂಠಿ, ಹಾಗೆ ಹಸಿಮೆಣ್ಸಿನ್ಕಾಯಿ 1-2. ನಿಮಗೆ ಸ್ಪೈಸಸ್ ಯಾವ ಥರ ಬೇಕೋ ಅದರಲ್ಲಿ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ನೀರು ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಇದು ತುಂಬ ಪೇಸ್ಟ್ ಥರ ಇರಬಾರ್ದು. ನಾವು ತರಿಯಾಗಿ ಮಾಡ್ತೀವಲ್ಲ, ಇಡ್ಲಿ ರವೆ ಯಾವ ಥರ ಇರುತ್ತಲ್ಲ, ಆ ಥರ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ನಮಗೆ ಇಡ್ಲಿಗಳು ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಈ ಸ್ಟೆಪ್ಪು ಕರೆಕ್ಟಾಗಿ ಫಾಲೋ ಮಾಡಿ. ನಾವು ಮಿಕ್ಸಿ ಮಾಡಬೇಕಾದ್ರೆ ಸ್ವಲ್ಪ ಮಾಡಿಕೊಂಡು ಆನ್ ಮಾಡಿಕೊಂಡು ಆಫ್ ಮಾಡ್ಕೊಳ್ಳಿ. ಸೊ ಅವಾಗ ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಈಗ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ಸ್ವಲ್ಪ ಕ್ಯಾರೆಟ್ ತುರಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪ ಒಗ್ಗರಣೆನ ಕೊಟ್ಕೊಳ್ಳೋಣ. ಸೊ ಈ ಥರ ಒಗ್ಗರಣೆ ಕೊಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮಸಾಲೆ ಇಡ್ಲಿ ಥರನೇ ಅನಿಸ್ತಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಅದೇ ಆಯಿಲ್ ಜಾಸ್ತಿ ಏನು ಬೇಡ, 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ನೋಡಿ, ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡು ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡ್ಬಿಟ್ಟು, ಆ್ಯಂಡ್ ಕೊನೆಯದಾಗಿ ಇದು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವನ್ನ ಹಾಕ್ಕೊಂಡ್ಬಿಟ್ಟು ಇಳಿಸ್ಕೊಂಡು ಈ ಏನಿದೆ ಅಲ್ಲ ಒಗ್ಗರಣೆನ ನಾವು ಅದಕ್ಕೆ ಇಡ್ಲಿ ಬ್ಯಾಟರ್ಗೆ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಇಡ್ಲಿ ಬ್ಯಾಟರ್ನು ಅಷ್ಟೇ ತೀರಾ ನೀರಿರಬಾರ್ದು. ಕರೆಕ್ಟಾಗಿ ನಾವು ಯಾವ ಥರ ಇಡ್ಲಿನ ನಾರ್ಮಲ್ ಇಡ್ಲಿ ಮಾಡ್ಕೊತೀವಲ್ಲ, ಅದೇ ಥರ ಬ್ಯಾಟರ್ನ ನೀವು ಬರೋ ಥರ ನೋಡ್ಕೊಳ್ಳಿ.
ಈ ಇಡ್ಲಿನ ನೀವು ಟ್ರೈ ಮಾಡಲೇಬೇಕು. ನನಗಂತೂ ಮೋಸ್ಟ್ ಫೇವ್ರೆಟ್ ಆಗಿಬಿಟ್ಟಿದೆ. ಅಕ್ಕಿ ಇಡ್ಲಿ, ರವೆ ಇಡ್ಲಿ ವೇಸ್ಟ್ ಅನಿಸುತ್ತೆ ಇದ್ರ ಮುಂದೆ. ಮನೇಲಿ ಮಕ್ಕಳಿಗೂ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನಾವು ರೆಡಿ ಮಾಡ್ಕೊಂಡಿರೋಂಥ ಒಗ್ಗರಣೆನ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಟ್ಟು ಗೋಡಂಬಿ ಅವೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಈಗ ಮೇನ್ ಸ್ಟೆಪ್ ಬಂದುಬಿಟ್ಟು ನಾವು ಫಾಲೋ ಮಾಡಬೇಕಾಗಿರೋದು, ಇದಕ್ಕೆ 1 ಪ್ಯಾಕೆಟ್ ಈನೋನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೇನ್ ಬರುತ್ತಲ್ಲ, ಫ್ಲೇವರ್ ಬೇಡ, ಪ್ಲೇನ್ ಈನೋನ ಆ್ಯಡ್ ಮಾಡ್ಕೊಳ್ಳಿ. ಇದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇದು ಏನಕ್ಕೆ ಸ್ಟೆಪ್ ಫಾಲೋ ಮಾಡ್ತಾ ಇರೋದು ಅಂತಂದರೆ, ಇಡ್ಲಿಗಳು ತುಂಬಾ ಫ್ಲಫಿ ಆಗಿ ಬರುತ್ತೆ ಆ್ಯಂಡ್ ತಿನ್ನೋದಕ್ಕೂ ತುಂಬ ಸೂಪರ್ ಸಾಫ್ಟ್ ಆಗಿರುತ್ತೆ. ಸೊ ಹಾಗಾಗಿ ಈ ಈನೋನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಮೊಸರನ್ನು ಆ್ಯಡ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ನೆನ್ಪಿಟ್ಕೊಳ್ಳಿ, ನೀವೇನು ಇಡ್ಲಿ ಇವಾಗ ರೆಡಿ ಮಾಡಿ ಹಾಕ್ತೀವಿ ಇನ್ನೂ ಒಂದು 10-20 ಸೆಕೆಂಡ್ಸಲ್ಲಿ ಅಂದಾಗ ನೀವು ಆವಾಗ ಈ ಸ್ಟೆಪ್ನ ಫಾಲೋ ಮಾಡಬೇಕು. ಏನೋ ಮಿಕ್ಸ್ ಮಾಡ್ತೀವಲ್ಲ, ಸೊ ಕಂಪ್ಲೀಟ್ ನೀವು ರೆಡಿ ಆಗಿದೆ ಅಂದಾಗ ಜಸ್ಟ್ ಆ ಈನೋನ ಮಿಕ್ಸ್ ಮಾಡಿಬಿಟ್ಟು ನೀವು ಇಡ್ಲಿ ಬ್ಯಾಟರ್ ಏನಿದೆ ಅಲ್ಲ, ಅಂದರೆ ಇಡ್ಲಿಗೆ ರೆಡಿ ಮಾಡಿ ಸ್ಟೀಮಿಂಗ್ ಇಟ್ಬಿಡಬೇಕು. ಈನೋ ಮಿಕ್ಸ್ ಮಾಡಿದ್ಮೇಲೆ ಹಾಗೆ ಬಿಡಬಾರ್ದು, ಅಂದರೆ ಪವರ್ ಹೋಗ್ಬಿಡುತ್ತೆ. ಸೊ ಹಾಗಾಗಿನೇ ಇನ್ಸ್ಟ್ಯಾಂಟಾಗಿ ನಾವು ಇಡ್ಲಿ ಮಾಡ್ತಾ ಇದ್ದೀವಿ ಅಂದಾಗ ಈನೋ ಪೌಡರ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಜಸ್ಟ್ ಕಲಸಿ ಇಡ್ಲಿಗೆ ಇಟ್ಬಿಡ್ತೀನಿ. ಸೊ ನೋಡಿ, ನಾನು ಮಾಡಿರೋದ್ರಲ್ಲಿ ಬ್ಯಾಟರ್ಗೆ 3 ಪ್ಲೇಟ್ಸ್ ಅಷ್ಟು ಇಡ್ಲಿ ಆಗಿದ್ದಾವೆ. ಸೊ ನಾರ್ಮಲ್ ಆಗಿ ಈ ಇಡ್ಲಿನ ಒಂದು 10-12 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ. ಆ್ಯಂಡ್ ಸ್ಟವ್ ಆಫ್ ಮಾಡಿದ್ಮೇಲೆ ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಸ್ವಲ್ಪ ತಣ್ಣಗಾಗಬೇಕು. ಅದು ತೀರಾ ಬಿಸಿ ಬಿಸಿ ಇದ್ದರೆ ತೆಗಿಯೋಕೆ ಹೋದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಪರ್ಫೆಕ್ಟ್ ಆಗಿರೋ ಇಡ್ಲಿಗಳು ನೋಡ್ತಾ ಇದ್ದೀರಂತ. ಈ ಟೇಸ್ಟು ನಿಜವಾಗ್ಲೇ ಈ ಹೈ ಪ್ರೋಟೀನ್ ಇಡ್ಲಿ ಮುಂದೆ ನಾರ್ಮಲ್ ಇಡ್ಲಿ ಮಾಡ್ಕೊಂಡು ತಿಂತೀವಲ್ಲ, ಅಕ್ಕಿ ಇಡ್ಲಿ, ರವೆ ಇಡ್ಲಿ, ಏನೇನೂ ಇಲ್ಲ. ಯಾಕಂದರೆ ನಾನು ಹೇಳ್ತಾ ಇರ್ತೀನಿ, ನಮಗೆ ವೆಯ್ಟ್ ಲಾಸ್ಗೆ ಬರೀ ಇಡ್ಲಿಗಳನ್ನ ತೊಗೊಂಡ್ರೆ ಯೂಸ್ ಆಗೋದಿಲ್ಲ. ಒಂದು ವೇಳೆ ನಾರ್ಮಲ್ ಇಡ್ಲಿಗಳನ್ನ ತೊಗೊಂಡ್ರೆ ಪೋರ್ಷನ್ ಕಂಟ್ರೋಲ್ ಮಾಡಬೇಕು ಅಂದರೆ 1-2 ಇಡ್ಲಿಗಳನ್ನ ತೊಗೊಂಡ್ಬಿಟ್ಟು ಅದ್ರ ಜೊತೆಗೆ ಎಕ್ಸ್ಟ್ರಾ ಪ್ರೋಟೀನ್ ಆ್ಯಡ್ ಮಾಡ್ಕೋಬೇಕು. ಲೈಕ್ ಎಗ್ಸ್ ಆಗಿರ್ಬೋದು, ಕಾಳುಗಳಾಗಿರ್ಬೋದು, ಸೊ ಪನ್ನೀರ್ ಆಗಿರ್ಬೋದು, ಈ ಥರ ಪ್ರೋಟೀನ್ ಆ್ಯಡ್ ಮಾಡ್ಕೊಂಡು ತೊಗೊಳ್ಳಿ ಅಂತ ತುಂಬ ಸಲ ಹೇಳಿದ್ದಲ್ಲ. ಬಟ್ ಈ ಇಡ್ಲಿಗಳಿಗೆ ಬೇರೆ ಏನೂ ಬೇಕಾಗಿಲ್ಲ. ಇದು ಹೈ ಪ್ರೋಟೀನ್, ಹೆಸರುಬೇಳೆಯಲ್ಲಿ ಆಲ್ರೆಡಿ ಪ್ರೋಟೀನ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನೀವು ಖಂಡಿತ ನನ್ನ ಮಾತು ಕೇಳಿಬಿಟ್ಟು ಒಂದು ಸಲ ಈ ಇಡ್ಲಿನ ಮಾಡಿ ನೋಡಿ. ನೀವು ನಾರ್ಮಲ್ ಇಡ್ಲಿಗಳನ್ನ ಮಾಡೋದೇ ಬಿಟ್ಬಿಡ್ತೀರಾ, ಅಷ್ಟು ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಆ್ಯಂಡ್ ವೆಯ್ಟ್ ಲಾಸ್ಗೆ ಆ್ಯಂಡ್ ಲಂಚ್ ಬಾಕ್ಸ್ಗಳಿಗೆ, ಕಿಡ್ಸಿಗೆ ಸೂಪರಾಗಿರುವಂಥ ರೆಸಿಪಿ. ನನಗಂತೂ ಈ ಥರ ಹೊಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದರೆ ಏನೋ ಒಂಥರ ಖುಷಿ ಆಗುತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಪರ್ಫೆಕ್ಟಾಗಿ ಇಡ್ಲಿ ಬಂದಿದ್ದಾವೆ ಅಂತ ಹೇಳ್ಬಿಟ್ಟು. ಸೊ ಬ್ರೇಕ್ಫಾಸ್ಟ್ಗೆ 3 ಇಡ್ಲಿನ ತೊಗೋಬೋದು. ಸ್ವಲ್ಪ ಇವು ದೊಡ್ಡವೇ ಇದ್ದಾವೆ. ತುಂಬ ಚಿಕ್ಕ ಇಡ್ಲಿ ಇತ್ತು ಅಂದರೆ 4 ಇಡ್ಲಿ ತೊಗೊಳ್ಳಿ. ಮೀಡಿಯಮ್ ಸೈಜ್ ಇತ್ತು ಅಂತಂದರೆ ಈ ಥರ 3 ಇಡ್ಲಿ, ಅದ್ರ ಜೊತೆಗೆ ಸ್ವಲ್ಪ ಚಟ್ನಿನ ತೊಗೊಂಡಿದ್ದೀನಿ. ಇನ್ನೂ ಸಾಂಬಾರು ಬೇಕಿದ್ರೂ ತೊಗೋಬೋದು, ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿರ್ತೀವಲ್ಲ. ಆ್ಯಂಡ್ ಈ ರೆಸಿಪಿದು ಅಂದರೆ ಈ ಇಡ್ಲಿದು ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ, ಇದನ್ನು ತಿಂದಾದ್ಮೇಲೆ ಎಷ್ಟೊತ್ತುವರೆಗೂ ಹೊಟ್ಟೆನೇ ಆಗೋದಿಲ್ಲ. ನೀವೊಂದು 3 ಇಡ್ಲಿನ ತೊಗೊಂಡು ನೀವು ಅನ್ಸ್ಬೋದು 3 ಇಡ್ಲಿನ ಅಂತ, ಬಟ್ ಈ 3 ಇಡ್ಲಿನ ನೀವು ತಿಂದಾದ್ಮೇಲೆ ಆರಾಮಾಗಿ ಲಂಚ್ವರೆಗೂ ಅಥವಾ ಲಂಚ್ಗೂ ಹೊಟ್ಟೆನೇ ಆಗೋದಿಲ್ಲ ಗೊತ್ತಾ, ಅಷ್ಟು ಚೆನ್ನಾಗಿ ಪ್ರೋಟೀನ್ ಸಿಗುತ್ತೆ ನಮ್ಗೆ ಇದರಿಂದ. ಸೊ ವೆಯ್ಟ್ ಲಾಸ್ಗಂತೂ ಖಂಡಿತ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಾನು ಲಂಚ್ಗೆ ರೆಡಿ ಮಾಡ್ತಾ ಇದ್ದೀನಿ, ಲಂಚ್ ಬಾಕ್ಸ್ಗೆ. ಸೊ ಯಾವ ಥರ ಐಡಿಯಾಸ್ನ ಮಾಡ್ಕೋಬೋದು ಅಂತ. ಪ್ರೋಟೀನ್ಗೋಸ್ಕರ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಪನ್ನೀರ್ ತವಾ ಫ್ರೈನ ಮಾಡ್ಕೊಂಡಿದ್ದೀನಿ. ಜಸ್ಟ್ ಪನ್ನೀರ್ ಸ್ಲೈಸಸ್ ಮಾಡಿಕೊಂಡು ಅದಕ್ಕೆ ಉಪ್ಪು, ಅರಿಶಿನ ಮೇಲೆ ಹಚ್ಚಿದ್ದೀನಿ ಅಷ್ಟೇ, ಬೇರೆ ಏನೂ ಮಾಡಿಲ್ಲ. ಅದು ಸ್ವಲ್ಪ ಒಂದು ಪ್ಯಾನಿಗೆ ಆಯಿಲ್ನ ಸ್ಪ್ರೆಡ್ ಮಾಡಿಬಿಟ್ಟು ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಪನ್ನೀರ್ ತವಾ ಫ್ರೈ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೈ ಪ್ರೋಟೀನ್ ಸೈಡ್ ಡಿಶ್ ಆಗಿ ನಾವು ತಿನ್ಬೋದು. ಸೊ ಈಗ ಲಂಚ್ ಬಾಕ್ಸ್ ನಾನು ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಈ ಲಂಚ್ ಬಾಕ್ಸ್ ಲಿಂಕ್ ಕೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ಇದು ಬಂದುಬಿಟ್ಟು ಅಮೆಝಾನಲ್ಲಿ ತೊಗೊಂಡಿರೋದು. ಸೊ ಲಂಚ್ ಬಾಕ್ಸ್ ಕ್ಯಾರಿ ಮಾಡಬೇಕಾದ್ರೆ ಈ ಥರ ಎಲ್ಲ ನ್ಯೂಟ್ರಿಷಿಯಸ್ ಆಗಿರೋ ಅಂತ ಅಂದರೆ ಬ್ಯಾಲೆನ್ಸ್ಡ್ ಮೀಲ್ ನಾವು ತೊಗೊಂಡಾಗ ವೆಯ್ಟ್ ಲಾಸ್ಗೆ ಖಂಡಿತ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ಥರ ಕಲರ್ಫುಲ್ ಪ್ಲೇಟ್ ನೋಡಿಬಿಟ್ಟು ನಮಗೂ ಡಯಟ್ ಮಾಡ್ತಾ ಇದ್ದೀವಿ ಅನ್ನೋ ಫೀಲಿಂಗು ಬರಲಾರ್ದಂಗೆ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು. ಸೊ ಇಲ್ಲಿ ಏನು ಮಾಡಿದ್ದೀನಿ ಇವತ್ತು ಲಂಚ್ ಬಾಕ್ಸಿಗೆ ಅಂತಂದರೆ ಒಂದು ಜೋಳದ ರೊಟ್ಟಿನ ತೊಗೊಂಡಿದ್ದೀನಿ. ಸೊ ನೀವು ಮಲ್ಟಿಗ್ರೇನ್ ಚಪಾತಿ, ಇಲ್ಲ ನಾನು ಹೈ ಪ್ರೋಟೀನ್ ಚಪಾತಿ ಅಂತ ತೋರಿಸಿದೆ, ಅದು ಆಗಿರ್ಬೋದು, ಇಲ್ಲ ಈ ಥರ ಜೋಳದ ರೊಟ್ಟಿ ಏನಾದರೂ ತೊಗೊಳ್ಳಿ. ಮಧ್ಯಾಹ್ನ ಒಂದು ಸಾಕು. ಸೊ ಒಂದು ರೊಟ್ಟಿ ತೊಗೊಳ್ಳಿ. ಅದ್ರ ಜೊತೆ ನಾನಿಲ್ಲಿ ಜಾಸ್ತಿ ಪಲ್ಯ ತೊಗೊಂಡಿದ್ದೀನಿ ನೋಡಿ. ಕರಿ ಪೋರ್ಷನ್, ವೆಜಿಟೇಬಲ್ ಪೋರ್ಷನ್ ಜಾಸ್ತಿ ಇರಬೇಕು. ಇವತ್ತು ಸೋರೆಕಾಯಿ ಪಲ್ಯ ಮಾಡಿದೆ. ವಿಡಿಯೋ ಏನೂ ಶೂಟ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಜಸ್ಟ್ ಮಸಾಲೆಗೆ ನಾನು ಏನೇನು ಮಾಡಿದ್ದೀನಿ ಅಂತಂದರೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಅಲ್ಲ
ಅಲ್ಲ ಅಂದರೆ ಹಸಿ ಶುಂಠಿ, ಬೆಳ್ಳುಳ್ಳಿ ಹಾಗೆ ಒಂದು ಟೊಮೆಟೊ. ಸೊ ಸ್ವಲ್ಪ ಕೊಬ್ಬರಿ ಇವೆಲ್ಲ ಹಾಕಿಬಿಟ್ಟು ಮಸಾಲೆ ರುಬ್ಕೊಂಡು ನಾವು ನಾರ್ಮಲ್ ಪಲ್ಯಗಳು ಮಾಡ್ತೀವಲ್ಲ ಅದೇ ಥರ ಮಾಡ್ಕೊಂಡಿರೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಸೊ ಸೋರೆಕಾಯಿ ಪಲ್ಯನ ತೊಗೊಂಡಿದ್ದೀನಿ. ಆ್ಯಂಡ್ ಆಯಿಲ್ ಕಡಿಮೆ, ಯಾವುದೇ ಪಲ್ಯ ಮಾಡಿದ್ರೂ ಆಯಿಲ್ ಕಡಿಮೆ ಹಾಕಿ ಮಾಡ್ಕೊಳ್ಳಿ. ನೆಕ್ಸ್ಟು ಸಲಾಡು ಕಂಪಲ್ಸರಿಯಾಗಿ ಸೌತೆಕಾಯಿ, ಕ್ಯಾರೆಟ್, ಟೊಮೆಟೊ, ನೀವು ಏನು ಈರುಳ್ಳಿ ಆಗಿರ್ಬೋದು. ಸೊ ಸಲಾಡ್ ಇರಬೇಕು. ನೆಕ್ಸ್ಟ್ ಬಂದುಬಿಟ್ಟು ಪ್ರೋಟೀನ್ಗೋಸ್ಕರ ನಾನಿಲ್ಲಿ ಒಂದು 50 ಗ್ರಾಮ್ಸ್ ಅಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. ಹೇಳಿದ್ದೆಲ್ಲ ತವಾ ಫ್ರೈ ಮಾಡ್ಕೊಂಡಿರೋಂಥ ಪನ್ನೀರು. ಈ ಥರ ಲಂಚ್ ಬಾಕ್ಸ್ನ ಐಡಿಯಾ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಳ್ಳಿ. ವರ್ಕ್ ಮಾಡೋರಿಗೆ ವೆಯ್ಟ್ ಲಾಸ್ ಆಗಬೇಕು ಅಂತ ತುಂಬ ಆಸೆ ಇರುತ್ತೆ, ಬಟ್ ಅವ್ರ ಬ್ಯುಸಿ ಶೆಡ್ಯೂಲಲ್ಲಿ ಈ ಥರ ಯಾವ ಥರ ತೊಗೋಬೇಕು, ಹೆಂಗೆ ಏನು ಅಂಥೇಳಿ ಅಷ್ಟೊಂದು ಐಡಿಯಾ ಸಿಗದೇ ಅವರು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಸೊ ಈ 10 ದಿನಗಳ ವೆಯ್ಟ್ ಲಾಸ್ ಚಾಲೆಂಜಿಂದ ನಿಮಗೆ ಐಡಿಯಾ ಸಿಗಬೇಕು ಆ್ಯಂಡ್ ನೀವೂ ಮೋಟಿವೇಟ್ ಆಗಿ ವೆಯ್ಟ್ ಲಾಸ್ನ ಮಾಡ್ಕೋಬೇಕು ಅಂತ ಈ ಚಾಲೆಂಜ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮಗೂ ವೀಡಿಯೋಸ್ ಎಲ್ಲನೂ ಇಷ್ಟ ಆಗ್ತಾ ಇದ್ದಾವೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗ್ತಾ ಇದ್ದಾವೆ ಇಲ್ಲ ಅಂತ ಕಮೆಂಟ್ ಮಾಡಿ ನನಗೆ. ಇನ್ನೂ ಒಳ್ಳೆ ವೀಡಿಯೋಸ್ನ ಮಾಡೋದಕ್ಕೆ ನನಗೂ ಖುಷಿ ಆಗುತ್ತೆ. ಹಾಯ್. ಸೊ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸಿಗೆ ಗ್ರೀನ್ ಟೀ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಬಾದಾಮಿ, ಒಂದು 5 ರಿಂದ 6 ಬಾದಾಮಿ ತೊಗೊಳ್ತಿದ್ದೀನಿ. ಸೊ ಈ ಥರ ನೀವು ಒಂದು ಹ್ಯಾಂಡ್ಫುಲ್ ಅಷ್ಟು ನಟ್ಸ್ ಏನಿರುತ್ತಲ್ಲ, ಈ ಥರ ಒಂದು ಇಡಿಯಷ್ಟು ನಟ್ಸ್ನ, ಮಿಕ್ಸ್ಡ್ ನಟ್ಸ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಷ್ಟು ತೊಗೊಳ್ಬೋದು. ಸೊ ಬಾದಾಮಿಯಲ್ಲಿ ನಮಗೆ ಏನು ಪ್ರೋಟೀನ್ ಜಾಸ್ತಿ ಇರುತ್ತೆ ಆ್ಯಂಡ್ ತುಂಬಾ ಒಳ್ಳೆಯದು. ನೀವು ಆಫೀಸ್ಗೆ ಹೋಗೋರು ಆ ಥರ ಡ್ರೈ ಫ್ರೂಟ್ಸ್ನ ನೀವು ತೊಗೊಂಡು ಹೋದರೆ, ಕ್ಯಾರಿ ಮಾಡಿದ್ರೆ, ನಿಮ್ಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸಿದಾಗ ಈ ಥರ ಸಲಾಡ್ ಆಗಿರ್ಬೋದು, ಸೌತೆಕಾಯಿ, ಫ್ರೂಟ್ಸು, ಕ್ಯಾರೆಟ್, ಏನು ಗ್ರೀನ್ ಟೀಯಲ್ಲಿ ಹನಿ ಆ್ಯಡ್ ಮಾಡ್ಕೋಬೋದು, ಲೆಮನ್ ಆ್ಯಡ್ ಮಾಡ್ಕೋಬೋದು ಅಂತ ಕೇಳ್ತಿದ್ದಿಲ್ಲ. ಸೊ ಹನಿ ಬೇಡ, ಹನಿ ಆದಷ್ಟು ಅವಾಯ್ಡ್ ಮಾಡಿ. ಇದು ಲೆಮನ್ ಆ್ಯಡ್ ಮಾಡ್ಕೋಬೋದು ಆ್ಯಂಡ್ ತುಳಸಿ ಆ ಥರದ್ದೆಲ್ಲ ಆ್ಯಡ್ ಮಾಡಿಕೊಂಡು ನಾವು ತೊಗೋಬೋದು. ಗ್ರೀನ್ ಟೀ ಮೇನಾಗಿ ನಮಗೆ ಜಾಸ್ತಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಸೊ ಒಳ್ಳೆಯದು ಆ್ಯಂಡ್ ನಮ್ಮ ಡೈಜೆಷನ್, ಮೆಟಬಲಿಸಮ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ಗ್ರೀನ್ ಟೀ ಬದಲಾಗಿ ಯಾವುದಾದ್ರೂ ಒಂದು ಟೀನ ತೊಗೊಳ್ಳಿ ಈವ್ನಿಂಗ್ ಟೈಮಲ್ಲಿ, ಬ್ಲ್ಯಾಕ್ ಕಾಫಿ. ಆ್ಯಂಡ್ ಇವತ್ತು ನೈಟ್ ಡಿನ್ನರ್ಗೆ ಬೇರೆ ಏನೂ ಮಾಡ್ಕೊಳ್ತಿಲ್ಲ. ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡ್ಕೊಂಡಿದ್ದಲ್ಲ, ಹೈ ಪ್ರೋಟೀನ್ ಇಡ್ಲಿ, ಅದನ್ನೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈಸಿನೂ ಆಗುತ್ತೆ ಆ್ಯಂಡ್ ಹೈ ಪ್ರೋಟೀನ್, ಲೋ ಕ್ಯಾಲರಿ ಅಲ್ಲ. ಪಾಪುನ ಇಟ್ಕೊಂಡು 3 ಟೈಮ್ಸ್ ಅಡುಗೆ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಡಿನ್ನರ್ಗೂ ನಾನು ಅವಾಗ ಹೇಳಿದ್ನಲ್ಲ, ಜಾಸ್ತಿ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇಡ್ಲಿ ಬೆಳಗ್ಗೆ ಮಾಡಿದ್ನಲ್ಲ, ಹೈ ಪ್ರೋಟೀನ್ ಇಡ್ಲಿ, ಅವೇ ಇಡ್ಲಿನ 2 ಇಡ್ಲಿನ ತೊಗೊಂಡಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಸೋರೆಕಾಯಿ ಪಲ್ಯ. ಈ ಹೈ ಪ್ರೋಟೀನ್ ಇಡ್ಲಿನ ನಿಮ್ಮ ಡಯಟಲ್ಲಿ ವಾರಕ್ಕೆ ಒಂದು 3 ಟೈಮ್ಸ್ ಆದರೂ ಇನ್ಕ್ಲೂಡ್ ಮಾಡಿಕೊಂಡ್ರೆ, ಐದರ್ ಬ್ರೇಕ್ಫಾಸ್ಟಿಗಾಗಿರ್ಬೋದು, ಲಂಚ್ಗಾಗಿರ್ಬೋದು, ಡಿನ್ನರ್ಗಾಗಿರ್ಬೋದು. ಸೊ ನಾನು ಹೇಳಿರೋ ಥರ ತೊಗೊಂಡ್ರೆ ವಾರಕ್ಕೆ ಕಣ್ಣು ಮುಚ್ಕೊಂಡು 3 kg, 3 ರಿಂದ 4 kg ವೆಯ್ಟ್ನ ಕಡಿಮೆ ಮಾಡ್ಕೋಬೋದು. ಸೊ ಇಷ್ಟು ಒಳ್ಳೆ ರೆಸಿಪಿನ ತೋರಿಸಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಎಷ್ಟೊಂದು ಜನ ನೀವು ಫಾಲೋ ಮಾಡ್ತಾ ಇದ್ದೀರಾ ಈ ಚಾಲೆಂಜ್ನ, ಆಪ್ಷನ್ಸ್ ಕೇಳ್ತಾ ಇದ್ದೀರಾ. ನಾನು ಮೊದಲೇ ಫಸ್ಟ್ ವಿಡಿಯೋಲಿ ಎಲ್ಲ ತಿಳಿಸಿದ್ದೀನಿ, ಅದಕ್ಕೆ ಡೀಟೇಲಾಗಿ ಮಾಡಿದೆ. ನೀವು ಇದರಲ್ಲಿ ತೋರಿಸಿರೋದೇ ತೊಗೋಬೇಕಂತ ಏನೂ ಇಲ್ಲ. ನಾನಿಲ್ಲಿ ಐಡಿಯಾ ಕೊಡ್ತಿರೋದು ವರ್ಕ್ ಮಾಡೋರಿಗೆ. ಸೊ ನೀವು ಹಳೆ ವೀಡಿಯೋಸ್ ಅಂದರೆ ನನ್ನ ವೆಯ್ಟ್ ಲಾಸ್ ಜರ್ನಿ ವೀಡಿಯೋಸ್ ಆಗಿರ್ಬೋದು, ನನ್ನದು ಬೇರೆ ವೀಡಿಯೋಸಲ್ಲಿ ಏನು ಹೆಲ್ದಿ ರೆಸಿಪೀಸ್ನ ತೋರಿಸಿರ್ತೀನಲ್ಲ, ಆ ರೆಸಿಪೀಸ್ನ ತೊಗೊಂಡ್ರು ವೆಯ್ಟ್ ಲಾಸ್ ಆಗುತ್ತೆ. ಸೊ ಇವತ್ತಿನ ದಿನ ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೀನಲ್ಲ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.